ಕೆಟಿ ಶ್ರೀಕಂಠೇಗೌಡ ಲಘುವಾದ ಹೇಳಿಕೆ ಹಿನ್ನೆಲೆಯಲ್ಲಿ ಅಂಬಿ ಅಭಿಮಾನಿಗಳ ಆಕ್ರೋಶ ಇದೀಗ ಜಾಸ್ತಿ ಆಗ್ತಾ ಇದೆ. ಆ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ. ಎಂಎಲ್ಸಿ ಹೇಳಿಕೆ ವೈರಲ್ ಆಗ್ತಾ ಇದ್ದಂತೆ ಅಂಬಿ ಫ್ಯಾನ್ಸ್ ಇದೀಗ ಸಿಡಿದೆದ್ದಿದ್ದಾರೆ. ಕೆಟಿ ಶ್ರೀಕಂಠೇಗೌಡರು ಲಘುವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸುಮಲತಾ ಅವರ ಬಗ್ಗೆ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು, ಆ ಸ್ಟೇಟ್ಮೆಂಟ್ ವೈರಲ್ ಆಗ್ತಾ ಇದ್ದಂತೆ ಈಗ ಅಂಬಿ ಫ್ಯಾನ್ಸ್ ಸಿಡಿದೆದ್ದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ಯಾನ್ಸ್ ಗ್ರೂಪ್ ಅಲ್ಲಿ ಶ್ರೀಕಂಠೇಗೌಡ ಮೊಬೈಲ್ ನಂಬರ್ ಅನ್ನ ಶೇರ್ ಮಾಡ್ತಾ ಇದ್ದಾರೆ. ಅಂಬಿ ಫ್ಯಾನ್ಸ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಶ್ರೀಕಂಠೇಗೌಡರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಕೆಟಿ ಶ್ರೀಕಂಠೇಗೌಡ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸುಮಲತಾ ಅವರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ, ಅದು ಲಘುವಾದ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಅಂಬಿ ಫ್ಯಾನ್ಸ್ ಇದಕ್ಕೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ ಈಗ ಶ್ರೀಕಂಠೇಗೌಡರು. ಹಾಗಾಗಿ ಅವರು ಮೊಬೈಲ್ ನಂಬರ್ ಅನ್ನೇ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅಂಬಿ ಫ್ಯಾನ್ಸ್ ಹಾಕ್ತಾ ಇದ್ದಾರೆ, ನೀವೇ ತರಾಟೆಗೆ ತಗೊಳ್ಳಿ ಅಂತ ಲಘುವಾದ ಹೇಳಿಕೆ ಬಗ್ಗೆ. ಸದ್ಯಕ್ಕೆ ಈಗ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಶ್ರೀಕಂಠೇಗೌಡರು. ಅಜ್ಞಾತ ಸ್ಥಳಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು ಅಂತ ಹೇಳಲಾಗ್ತಾ ಇದೆ. ಸುಮಲತಾ ಅವ್ರ ಬಗ್ಗೆ ಒಂದು ಲಘುವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ರಾಜಕೀಯಕ್ಕೆ ಇನ್ನೇನು ಸುಮಲತಾ ಅವರು ಎಂಟ್ರಿ ಕೊಡ್ತಾರೆ, ಪರೋಕ್ಷವಾಗಿ ಅವರು ಒತ್ತಡವನ್ನ ಹಾಕ್ತಾ ಇದ್ರು, ಹಾಗಾಗಿ ಒಪ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಶ್ರೀಕಂಠೇಗೌಡರು ಈ ಲಘುವಾದ ಹೇಳಿಕೆಯನ್ನ ಕೊಟ್ಟಿದ್ದು. ಹಾಗಾದ್ರೆ ಈಗ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋಡಿ. ಅಂಬರೀಷ್ ಅವರು ಬದುಕಿದ್ದಾಗ ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಮನೆಗೆ ರಾಜಕಾರಣ ನನಗೆ ಕೊನೆ ಆಗಲಿ ಅಂತೇಳಿ. ನಾನು ಚುನಾವಣೆಗೆ ನನ್ನ ಶ್ರೀಮತಿಯವ್ರನ್ನೂ ನಿಲ್ಸಲ್ಲ, ನನ್ನ ಮಗನೂ ತರಲ್ಲ ರಾಜಕಾರಣಕ್ಕೆ ಅನ್ನೋಂಥ ಮಾತನ್ನ ಅಂಬರೀಷ್ ಅವರು ಹೇಳಿದ್ದನ್ನ ನೆನಪು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದು, ನಿನ್ನೆ ಒಂದು ಮಾಧ್ಯಮನೆಲ್ಲ ನೋಡ್ತಾ ಇದ್ದೆ, ಮಂಡ್ಯದ ಗೌಡ್ತಿ ಅಲ್ಲ, ಅವರು ಆಂಧ್ರದವರು, ಮಂಡ್ಯದ ಗೌಡ್ತಿ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಮೂರು, ಈಗಾಗಲೇ ರಮ್ಯ ಅವ್ರನ್ನ ನಾವು ನೋಡಿದ್ದೀವಿ, ಸಂಸದರಾಗಿ ಮಾಡಿಕೊಂಡು ಎಷ್ಟು ಮಟ್ಟಿಗೆ ನಮ್ಗೆ ಕೈ ಸಿಕ್ಕಿದ್ರು, ಎಷ್ಟು ಮಟ್ಟಿಗೆ ನಮ್ಗೆ ಕೆಲಸ ಮಾಡಿಕೊಟ್ರು, ಅದೆಲ್ಲ ಜನ ಯೋಚನೆ ಮಾಡ್ತಾರೆ. ಅಂಬರೀಷ್ ಅವರೇ ಕಡೆ ದಿನಗಳಲ್ಲಿ ಯಾಕೆ ಚುನಾವಣೆ ನಿಲ್ಲಲಿಲ್ಲ? ಯಾಕೆ ನಿಲ್ಲಿಲ್ಲ? ಅವ್ರಿಗೆ ಗೊತ್ತಿತ್ತು ಜನ ಈ ಸಲ ನಾನು ಒಪ್ಪಲ್ಲ ಅಂತ. ಕ್ಷೇತ್ರಕ್ಕೆ ಬರಲಿಲ್ವಲ್ಲ. ನಾವು ಈಗಾಗಲೇ ಉದಾಹರಣೆನ ರಮ್ಯ ಅವರಿಂದ ಕಲ್ತು ಬಿಟ್ಟಿದ್ದೀವಿ. ರಾಜಕಾರಣ ಸಾರ್ವಜನಿಕ ಬದುಕು ಹುಡುಗಾಟ ಅಲ್ಲ. ಈ ಜಿಲ್ಲೆಯ ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ನೋವು ಸ್ಪಂದಿಸೋರೇ ನಮಗೆ ಬೇಕು. ಈ ಹುಡುಗಾಟಿಕೆಯಲ್ಲಿ ಲೋಕಸಭಾ ಸ್ಥಾನ ಮಾಡ್ತೀನಿ, ಸಚಿವರ ಸ್ಥಾನ ಮಾಡ್ತೀನಿ, ಶಾಸಕ ಸ್ಥಾನ ಮಾಡ್ತೀನಿ, ಅದು ಆಗಬಾರ್ದಿಲ್ಲ. ಈ ಜಿಲ್ಲೆ ಜನ ಸಾಕಷ್ಟು ನೋವನ್ನು ಈಗಾಗಲೇ ಉಂಡಿದ್ದಾರೆ, ಅನುಭವಿಸಿದ್ದಾರೆ. ಬಹಳ ಎಚ್ಚರಿಕೆ ಹೆಜ್ಜೆಯನ್ನೇ ಇಟ್ಟೇ ತೀರ್ತಾರೆ. ನಾವು ನೋಡಿದಾಗ ಇವರೆಲ್ಲ ಅಂಬರೀಷ್ ಅಣ್ಣನ ಫಲಾನುಭವಿಗಳು. ಅಂಬರೀಷ್ ಅಣ್ಣನ ಹತ್ರ ಉಪಯೋಗ ತಗೊಂಡು ಅಂಬರೀಷ್ ಅಣ್ಣನಿಂದ ಆ ದಮ್ಮೆಯ ದತ್ತೆ ಅನ್ಕೊಂಡು ಚುನಾವಣೆ ಗೆದ್ಬತ್ತಿದಂತ ಜನ ಇವರು. ಇವತ್ತು ಏಕಾಏಕಿ ಅಂಬರೀಷ್ ಅವ್ರು ಸತ್ತ ಮೇಲೆ ಒಂದು ಚೂರು ಅವ್ರದ್ದು ಋಣನೇ ಇಲ್ಲ, ಅವ್ರದ್ದು ಇದೇ ಇಲ್ಲ. ಮೊನ್ನೆ ತಾನೇ ಇದೇ ಶ್ರೀಕಂಠೇಗೌಡರು ಸರೆಮಿ ಕ್ರೀಡಾಂಗಣದಲ್ಲಿ ಮಂಡ್ಯದ ಹೆಮ್ಮೆಯ ಪುತ್ರಿ ಸುಮಲತಾ ಅವರು ನೋಡಿ, ಅವರು ಎಷ್ಟು ನೋವಿನಲ್ಲಿದ್ದಾರೆ, ಎಷ್ಟು ದುಃಖದಲ್ಲಿದ್ದಾರೆ ಅಂತ ಹೇಳಿದ್ರು. ಈಗ ಅವ್ರು ಚುನಾವಣೆಗೆ ಬರ್ತಾವ್ರೆ ಅಂತ ಗೊತ್ತಾದ ತಕ್ಷಣ ಈಗ ಅವ್ರು ಮಂಡ್ಯದವರೇ ಅಲ್ಲ ಅಂತ ಹೇಳ್ತಕ್ಕಂಥ ಎಷ್ಟು ಬೌದ್ಧಿಕ ದಿವಾಳಿತನ ನಮ್ಮ ಶ್ರೀಕಂಠೇಗೌಡರಲ್ಲಿ ಕಾಣ್ತಾ ಇದೆ ಅಂತಂದ್ರೆ, ಇವರು ವಿಚಾರವಂತರ, ಇವರು ಪ್ರಾಂಶುಪಾಲರಾಗಿರ್ತಕ್ಕಂಥವ್ರು, ಒಂದು ಕಾಲೇಜ್ಗೆ ಪ್ರಾಂಶುಪಾಲರಾಗಿದ್ದಂಥವ್ರು, 3 ಬಾರಿ ಪದವೀಧರ ಕ್ಷೇತ್ರವನ್ನು ಪ್ರತಿನಿಧಿ ಮಾಡ್ತಾ ಇರ್ತಕ್ಕಂಥವ್ರು. ಇವ್ರಿಗೆ ಏನು ತಿಳುವಳಿಕೆ ಇದೆಯಾ, ವಿಚಾರವಂತಿಕೆ ಇದೆಯಾ? ಬೌದ್ಧಿಕ ದಿವಾಳಿ ಆಗಿದೆ ಇವರು. ಭವಿಷ್ಯ ಅವರಿಗೆ ಸಭಾಪತಿ ಸ್ಥಾನ ಸಿಕ್ಕಿಲ್ಲ, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಕ್ಕಂಥದ್ರಿಂದ ನಾಯಕರುಗಳನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಇಷ್ಟೊಂದು ಲಘುವಾಗಿ, ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಲಘುವಾಗಿ ಮಂಡ್ಯದ ಜನ ಖಂಡಿತ ಶ್ರೀಕಂಠೇಗೌಡರನ್ನ ಕ್ಷಮಿಸೋದಿಲ್ಲ. ಮಂಡ್ಯದ ಜನ ಏನು ಅನ್ನೋದನ್ನ ತೋರಿಸ್ತಾರೆ. ಮಂಡ್ಯದವ್ರು ತೀರ್ಮಾನ ಮಾಡ್ತಾರೆ ಸುಮಲತಾ ಅವ್ರು ಯಾರು ಏನು ಅಂತ. ಸನ್ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾದಂತಹ ಬಲು ಬುದ್ಧಿವಂತ ಅಂತ, ಮಾತಿನ ಮಲ್ಲ ಅಂತ ಕರೀತಾರೆ ಕೆಟಿ ಶ್ರೀಕಂಠೇಗೌಡರನ್ನ. ಇವರ ಬಾಯಲ್ಲಿ ಈ ರೀತಿ ಮಾತು ಬರಬಾರ್ದಾಗಿತ್ತು. ರೈತರು ಸಂಬಂಧಪಟ್ಟಂತ ವಿಚಾರ ಈ ರೀತಿ ಬಾಲಿಸತನದ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ, ಯಾಕೆಂತಂದ್ರೆ ನಾನೊಬ್ಬ ಬಿಜೆಪಿಯ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಇದ್ಕೊಂಡು ಅಂಬರೀಷ್ ಅವರ ರಾಜಕೀಯ ನಡೆಯನ್ನ ನಾವು ಖಂಡಿಸಿದ್ದೇವೆ. ಆದರೆ ಒಬ್ಬ ಕಲಾವಿದನಾಗಿ ಅಂಬರೀಷ್ ಅವ್ರನ್ನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ವಿ. ಇವತ್ತು ಸನ್ಮಾನ್ಯ HD ದೇವೇಗೌಡರು ಪಶ್ಚಿಮ ಬಂಗಾಳಕ್ಕೆ ಹೋದಂತ ಸಂದರ್ಭದಲ್ಲಿ, ಆಂಧ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ದೇಶದಾದ್ಯಂತ ಇರುವಂತಹ ಒಕ್ಕಲಿಗ ಪ್ರಭೇದಗಳೇನಿದ್ದಾವೆ, 110 ಸಬ್ ಕ್ಯಾಸ್ಟ್ಗಳೇನಿದ್ದಾವೆ, ಯಾಕೆ ಈಗ ಸಬ್ ಬ್ರಾಂಚ್ ಕಾಣಿಸ್ಲಿಲ್ವಾ?